ಇವನ್ಲ ಇವನ್ ಮಾಡ್ಕೊಂಡಿದ್ದೀಗ ಅಡುಗೆ ಪಡಿಗೆ ಎಲ್ಲನ್ವೇ ಏನು ಘಮ ಘಮ ಅನ್ನಂಗೆ ಮಾಡಾಯ್ತಾ ಏನು ಮನೆಯಾಗೆ? ಆ, ಅಯ್ಯೋ ಗಾಳಮೊರೆ, ಇಲ್ಲ ಇಲ್ಲ ಇಲ್ಲ. ಅದು ನಾನು ಹುಷಾರಿಲ್ಲ. ನನಗೆ ಹುಷಾರಿಲ್ಲ, ಹೊಟ್ಟೆ ಎಲ್ಲ ನೋಯ್ತೈತಿ. ಲೂಸ್ ಮೋಷನ್ ಆಯ್ತೈತಿ. ಅದಕ್ಕೆ ನೀ ಆಸ್ಪತ್ರೆಗೆ ಹೊಂಟೀವ್ನಿ. ಥತ್ ಊಟಕ್ಕೆ ಬರೋಣ ಅಂತ ಅನ್ಕೊಂಡೆ ನಾನು. ಹ್ಞೂ ಏನನ ಮಾಡಿಗಿಡಿರ್ತೀಯನೋ ಏನಾರು ತಿನ್ನಕ್ಕೆ ಸರಿಯಾಗಿ ಅಂತ ಹೇಳ್ಬಿಟ್ಟು ನೀನೆಲ್ಲ ಖಾರದ ಊಟ ತಿಂದು ಬೇಜಾರಾಗ್ಬಿಟ್ಟಿತ್ತು. ಸೀಗಿ ಮಾಡಿಸ್ತೀಯನೋ ಎಂಡ್ರಿಗೆ ಹೇಳ್ಬಿಟ್ಟು ಅಂತ ಅನ್ಕೊಂಡು ಬಂದೆ. ಯಾಕೆ ಸೀಗಿ ಏನು ಮಾಡ್ಸಕ್ಕಿಲ್ವೋ? ಗಾಳಮೊರೆ, ಹೊಟ್ಟೆ ಎಲ್ಲನೂ ಒಂಥರ ಗುಡ 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 ಅಂತ ಐತಿ. ಯೋಲಿಂದ ಮಾಡಿಸ್ಲಿ ನೀವೇ ಹೇಳಿ. ಆಸ್ಪತ್ರೆಗೆ ಹಿಂಗೆ ಪಟ್ಟ ಅಂತ ಹೇಳ್ಬಿಟ್ಟು ಹಿಂಗೆ ಪಟ್ಟ ಅಂತ ಬಂದ್ಬಿಡ್ತೀನಿ ಅಷ್ಟೇ. ನೀವು ಹೋಗ್ಬಿಡ್ತೀನಿ. ನೀವು ನಾಳೆ ನಾಡಿದ್ದು ಬಂದ್ಬಿಡಿ. ನೋಡನಿ. ಏನೋ ಹೊಟ್ಟೆ ಗುಡ ಗುಡ ಅಂತ ಹೇಳ್ತಿರೋದು ಬಿಡ್ತಾ ಇವನಿ. ಇಲ್ಲಾಂದ್ರೆ ಒಬ್ಬಟ್ಟು ಊಟ ತಿನ್ನೋ ಗಂಟ ಹೋಯ್ತಿರ್ಲಿಲ್ಲ. ಯಪ್ಪ ನನಗಂತೂ ವಾರಕ್ಕೊಂದು 2-3 ದಿನ ಒಳ್ಳೆ ಊಟನ ನನ್ನ ಸಾಲ ಕೊಟ್ಟರ ಮನೆಗೆ ಹೋಗಿ ತಿನ್ಕೊಂಬಿಟ್ಟು ಬಂದರೆ ಅದ್ರಾಗ ಸಿಗೋ ಮಜಾ ನಂಗೆ ಇನ್ನು ಎಲ್ಲೂ ಸಿಗೋಕ್ಕಿಲ್ಲ ಕಡ್ಲ. ಒಳ್ಳೆ ಮಜಾ ಸಿಕ್ಬಿಡ್ತದೆ ನನಗಂತೂ. ಅಪ್ಪಪ್ಪ ಹೋಗ್ಲಿ ಬಿಡು. ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಿಟ್ಟು ಬಾ. ನಾಳೆ ಏನಾರ ಎಂಡ್ರಿಗೆ ಹೇಳ್ಬಿಟ್ಟು ನಾಳೆ ಬಿಸಿಯಾಗಿ ಏನಾದ್ರೂ ಒಬ್ಬಿಟ್ಟು ಗಿಬ್ಬಿಟ್ಟು ಮಾಡಿಸು. ನನ್ನ ಹೆಂಡ್ತಿಗೇಳ ನಾಳೆನಾ? ಹ್ಞೂ ನಾಳೆ ಏನಿಯ ಮಾಡಿಸು. ನನಗೆ ಟೈಮ್ ಆಯ್ತದೆ. ನಮ್ಮೂರಾಗ ಏನಿಯ ಬೇಜನ್ ಜನಕ್ಕೆ ಸಾಲ ಕೊಟ್ಟಿದ್ದೀನಿ. ಅವ್ರ ಮನೆಗೆ ಹೋಗಿ ಮಾಡಿಸ್ಕೊಂಡು ತಿಂತೀನಿ. ಏನೋ ಹೊಸ್ದಾಗಿ ಸಾಲ ಕೊಟ್ಟಿದ್ದೀನಲ್ಲ, ಹೆಂಗೆ ಮಾಡ್ತಾರೋ ನಿಮ್ಮ ಮನೆಗೆ ಅಡುಗೆ ಅಂತ ಹುಡಿಕೊಂಬಿಟ್ಟು ಬಂದೆ. ಹೋದ್ರೆ ಹೋಗ್ಲಿ ಬಿಡತ್ತಾಗೆ. ಇನ್ನು ಯಾಕೆ ಸುಮ್ಕೇನೆ ನಾನು ಹೊರಡ್ತೀನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ? ಈ ಅಮ್ಮ ಹಿಂಗೆಲ್ಲ ಟಾರ್ಚರ್ ಕೊಡ್ತಾಳ? ಥೂ, ಯಾಕನ ಸಾಲ ಮಾಡಿದ್ನೋ? ಬುದ್ಧಿನ ಬೇಡವ ನನಗೆ. ಹಸು ತರಲಿಲ್ಲ ಅಂದಿದ್ರೆ ಅದೇ ಲಕ್ಷಣ ತಗೊಂಡೋಗ್ಬಿಟ್ಟಿನಿ. 2,500 ರೂಪಾಯಿ ಸೇರಿಸ್ಬಿಟ್ಟು ಬಡ್ಡಿ ಸಮೇತ ಈ ತಿಂಗಳು ಹಂಗೆ ವಾಪಸ್ ಕೊಟ್ಬಿಡ್ತಾ ಇದ್ದೆ. ನನಗೆ ಎಂಥ ಗತಿ ಬಂದ್ಬಿಡ್ತು ನನಗಂತೂ. ಇದೆಲ್ಲ ಬೇಕಿತ್ತ ನನಗೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಸಾಲ ಮಾಡೋಸ ತಂದ್ಬಿಟ್ಟು ಅಲ್ಲ, ಸಾಲ ಕೊಡೋಣ, ಬಡ್ಡಿ ಕರೆಕ್ಟಾಗಿ ಕೊಡೋಣ. ಈ ಅಪ್ಪ ಬಂದು ಕಾಟ ಕೊಡ್ತಿತ್ತಾಳಲ್ಲ ಅಡುಗೆ ಊಟ ಅಂತ ಹೇಳ್ಬಿಟ್ಟು. ನಮ್ಮನೆಗೆ ಏನೋ ಗೊತ್ತಾಯ್ತು ಅಂದರೆ ಪೊದ್ದಿ ನನ್ನೇನೇ ಕೈಮೆ ಮಾಡ್ಬಿಡ್ತಾಳೆ ಅಷ್ಟೇ. ಯಾಕೆ ಬೇಕು ಸುಮ್ಕೆನೇ? ಟೆನ್ಷನ್ ಆಯ್ತೈತೆ. ಏನಪ್ಪ ಮಾಡಲಿ? ನನ್ನ ಕತೆ ಮುಗೀತು. ಪೊದ್ದಿ ಗೊತ್ತಾಯ್ತದೆ. ಇನ್ನು ಪೊದ್ದಿ ನನ್ನಂದು ಸುಮ್ಮನೆ ಬಿಡೋಕ್ಕಿಲ್ಲ. ಚಚ್ಚಿ ಚಟ್ನಿ ಮಾಡ್ತಾಳೆ. ಏನು ಮಾಡೋದು? ಸಿದ್ಧ? ಓ, ಹೇಳ ಮಗ. ನೀನು ಬಾಯಿಂದ ಮಗ ಗಿಗ ಫ್ರೆಂಡು ಗಿಂಡು ಅಂತ ಏನೂ ಇಲ್ಲ. ನಿನ್ನ ಹೆಂಡತಿ ಹತ್ರನೇ ನನ್ನ ಹತ್ರ ಉಗಿಸ್ತೀಯಲ್ಲೋ. ನಿನ್ನ ಹೆಂಡತಿ ನನಗೇನು ಆವಾಜ್ ಆಗ್ತಾಳಲ್ಲೋ, ನೀನು ಕೊಡಲೇಬೇಕು, ನೀನು ಕೊಡಲಿಲ್ಲ ಅಂದರೆ ನಿಂಗೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನಗೇನು ರೋಪ್ ಹಾಕ್ಬಿಡ್ತಾಳಲ್ಲ ನಿನ್ನ ಹೆಂಡತಿ. ಏನು ನಾವೇನು ಲಕ್ಷ ನೋಡಿಲ್ವಾ? ಏನೋ ಬುಡು ಕಷ್ಟಾಗಿದ್ನೆಲ್ಲ ಇಸ್ಕೊಂಡಿದ್ದೆ ಅಷ್ಟಕ್ಕೆ ಏನಿಯಾ ಏನು ದಿಮಾಕ್ ಮಾಡ್ತಾಳೆ ನಿನ್ನ ಹೆಂಡತಿ. ಏನು ನಾವೇನು ಲಕ್ಷ ನೋಡ್ತಿದ್ದಂಗೆ ಏನಿಯಾ ಬೆಳೆದ್ಬಿಟ್ಟಿದ್ದೀವ? ನಿನ್ನ ಹೆಂಡತಿಗಳು ಬಿಡು ತಗ. ವಾಪಸ್ ಕೊಟ್ಬಿಟ್ಟು ಅವನೇ ನನ್ನ ಫ್ರೆಂಡು ಅಂತ ಹೋಗ್ಬಿಟ್ಟು ಹೇಳು. ಇಲ್ಲ ಮಂತಾಗ ಬಂದ್ಬಿಟ್ಟು ಜಗಳ ಮಾಡ್ತೀನಿ ಅಂತ ಹೇಳೋಳಲ್ಲ. ನಮ್ಮಮ್ಮ ಎಕ್ಕೆ ಯಾರ ತಗೊಂಡು ಹೊಡಿತದೆ ಅಷ್ಟು ನಮ್ಮಮ್ಮ. ಹಿಂಗೆ ನೀನು ಏನು ಇದು ಮಾಡ್ಬಿಟ್ರೆ ಸುಮ್ಮನೆ ಯಾಕೆ ಬೇಕು? ಕೊಡ್ಲಾ ನನ್ನ ಹೆಂಡ್ತಿಗೆ ನಾನು ಹೇಳೇ ಬಿಡ್ತೀನಿ. ಸದ್ಯ ಕೊಟ್ಟಲ್ಲ, ನನ್ನ ಹೆಂಡ್ತಿಗೆ ವಾಪಸ್ ಕೊಟ್ಬಿಟ್ರೆ ನನ್ನ ಹೆಂಡ್ತಿ ಜೊತೆಗೆ ಹೆಂಗೋ ಸಮಾಧಾನವಾಗಿ ಸುಮ್ಮನೆ ಇರ್ತಾಳೆ. ಜಗಳ ಅಂತಂದರೆ ಆಗೋದೇ ಇಲ್ಲ. ಸದ್ಯ ಆರಾಮಾಗಿ ಏನೇ ಇರ್ಬೋದು. ಇನ್ನು ನಿನ್ನ ಫ್ರೆಂಡ್ಶಿಪ್ ಕಟ್ ನಿನ್ನ ಹೆಂಡ್ತಿಗೆ ಹೇಳ್ಬಿಡು. ಗತಿಗೆಟ್ಟಿ ನಾನು ಫ್ರೆಂಡ್ಶಿಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು 1,00,000 ಮಾತಾಡ್ಬಿಟ್ಲಲ್ಲ ನಿನ್ನ ಹೆಂಡ್ತಿ. ಥೂ ಅವಳ ಮಕ್ಕೆ. ಯಪ್ಪ ಮನೆ ತಗ ಬರೋದೇನು, ಜಗಳ ಮಾಡೋದೇನು? ಏನು ಅಂತ ಹೆಂಡ್ತಿನ ಕಟ್ಕೊಬಿಟ್ಟಿದ್ಯಾ ನೀನಂತಂದರೆ. ನಾನಾಗಿದ್ರೆ ನಿಜವಾಗ್ಲೂ ಇರ್ತಾನೆ ಇರಲಿಲ್ಲ. ನೀನಾಗಿರೋದಕ್ಕೆ ಹಂಗೆ ಸೊಯ್ಸ್ಕೊಂಡು ಅಯ್ಯೋ ಅಂದ್ಕೊಂಡಿದ್ಯಾ. ನಾನಾಗಿರೋ ಒಂದು ಗಳಿಗೆನೂ ಇರ್ತಿರಲಿಲ್ಲ ನಾನಾಗಿದ್ರೆ. ನನಗೆ ಎಷ್ಟು ಬೇಜಾರಾಯ್ತದೆ ನನಗೆ ಅಂದರೆ, ಅವತ್ತಿಂದ ನಿದ್ದೆ ಮಾಡಿಲ್ಲ. ಈ ಕಾಸು ಒಂದ್ಸ ಗಂಟೆನೂ ಕಾಸು ಹೊಂದಿಸ್ಬಿಟ್ಟಿದ್ದೀನಿ. ತಗೊಂಡೋಗಿ ಹೇಳ್ಬಿಡು ನೀನು. ನಮ್ಮ ಅಂತಕ್ಕೆ ಬಂದ್ರಿಲ್ಲ, ನಾನೇ ಹೇಳ್ಬಿಡ್ತೀನಿ ಕೊಟ್ಬಿಟ್ಟಿದ್ದೀನಿ ಅಂತೇಳಿ. ತಿರುಗಿ ನೀನೇನ ಮಾಡ್ಬಿಟ್ಟು ತಿರುಗಿ ನನ್ನ ತಲೆ ತಿನ್ಬೇಡ. ಹೋಗಿ ಸುಮ್ಕೇನಿ 7 ನಡಿ. ಆಯಿತು ಬಿಡು, ಹೇಳ್ಬಿಡ್ತೀನಿ. ಅದ್ರಾಗೇನಂತೆ. ಹೋಗಿ ನನ್ನ ಹೆಂಡ್ತಿಗಳಮ್ಮ ಕೊಟ್ಬಿಟ್ಟ ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ. ಸರಿ. ಸದ್ಯ ಪೊದ್ದಿ ಕಳ್ಟ ತಪ್ಪು. ಅಯ್ಯೋ ನಿಮ್ಮ ಫ್ರೆಂಡ್ ದುಡ್ಡು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಯ್ಯ ಅಂತಿದ್ಲು. ಇವಾಗ ಸದ್ಯ ಬಿಡು, ಈಗ ಹೋಗಿ ತಗೊಂಡು ಕೊಟ್ಬಿಟ್ರೆ ಅವಳಿಗೆ ಅದಕ್ಕೆ ಸಮಸ್ಯೆ ಬಗೆಹರಿದು ಬಿಡ್ತದೆ. ಅಷ್ಟೇ, ತಗೊಂಡೋಗಿ ಕೊಟ್ಬಿಡೋಣ. ಅಲ್ಲ, ಪೊದ್ದಿಗೆ ಕಾಸು ಕೊಡೋದಕ್ಕಿಂತ ನಾನು ಯಾಕೆ ಈ ದುಡ್ಡನ್ನ ತಗೊಂಡೋಗಿ ಇನ್ನೊಂದು 2,500 ರೂಪಾಯಿ ಹಾಕ್ಬಿಟ್ಟು ಗಾಳ ಮುಂದೆ ಸಾಲ ತೀರಿಸ್ಬಾರ್ದು? ಹೆಂಗೋ 97,000 ರೂಪಾಯಿನಾಗೆ ಇನ್ನೂ ಒಂದು 5-6 ಸಾವಿರ ಮಿಕ್ಕೈತೆ ನನ್ನ ಹತ್ರ. 90,000 ರೂಪಾಯಿ ಹೊಸ ತಗೊಂಡಿದ್ದೀನಿ, ಇನ್ನೂ ಉಳಿದಿರೋದು ಮಿಕ್ಕೈತೆ. 2,500 ರೂಪಾಯಿ ಅಷ್ಟೇ ತಾನೇ ಹಾಕ್ಬಿಟ್ಟು ನಾನು ಯಾಕೆ ಗಾಳ ಮುಂದೆ ಸಾಲ ತೀರಿಸ್ಬಾರ್ದು? ಪೊದ್ದಿಗೆ ಹೋಗ್ಬಿಟ್ಟು ನಾನೇನೇ ಹೇಳ್ಬಿಡ್ತೀನಿ, ಹೊಸ ತಗೊಂಬಿಟ್ಟು ಬಂದೆ ನಿನ್ನ ಕಾಸಾಗೇನೇನಿಯಾ ಈ ತಿಂಗಳ ಎಷ್ಟು ಕಟ್ಕೊಂಡು ಹೋಗ್ತೀನಿ ಅಂತ ಪೊದ್ದಿಗೆ ನೀನೇ ಹೇಳ್ಬಿಡ್ಬೋದಲ್ಲ. ಪೊದ್ದಿ ಹೊಸಿ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಯ್ತಲ್ಲ. ಇಲ್ಲ ರಾಧಾಕಂಗೆ ಹೇಳಿದ್ರು ರಾಧಾಕನೊಂದು ದುಡ್ಡು ತಾನೆ, ರಾಧಾಕಂದೆ ತಾನೆ, ಹೋಗೋತ್ತಿಗೆ ಇದೆ ತಾನೆ. ಕೇಳಿದ್ರೆ ಏನೋ ಒಂದು ಹೇಳಿದ್ರೆ ಆಯಿತು. ಒಳ್ಳೆ ಹಿಡಿಯ. ಯಪ್ಪ ಗಾಳ ಮುಂದೆ ಸಾಲನ ತೀರಿಸ್ಬಿಡ್ತೀನಿ. ಯಪ್ಪ ಸವಾಸನೆ ಬೇಡ. ಅವಳು ಸವಾಸ ಯಾಕೆ ಬೇಕು? ತಿರ್ಗೋ ಒಬ್ಬಟ್ಟು ಅಡುಗೆ ಮಾಡಿಕೊ ಅಂತ ಬೇರೆ ಹೇಳ್ತಾಳೆ ನಡಿಕೆ. ಇದೆಲ್ಲ ಬೇಕಾ ನನಗೆ? ನಾನು ಎಲ್ಲನೂ ಫೋನ್ನಾಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊತೀನಿ. ಸಾಲ ವಾಪಸ್ ಕೊಟ್ಟಿರೋದೆಲ್ಲ 10 ರೂಪಾಯಿ ಕಿತ್ಕೊಬತ್ತೀನಿ ಹೋಗಿ. ಗಾಳಮರೆ. ಓಹೋ, ಏನೋ ಆಸ್ಪತ್ರೆಗೆ ಹೋಯ್ತೀನಿ ಅಂತಂದೆ. ನಾನು ಮನೆಗೆ ಬರೋಷ್ಟೊತ್ತು ನೀನು ಮನೆಗೆ ಬಂದ್ಬಿಟ್ಟಿದ್ಯಾ? ಕಾಸು ಪೀಸ್ ಬೇರೆ ಹಿಡ್ಕೊಂಬಿಟ್ಟು ಬಂದಿದ್ದೀಗ. ಇವನ್ ಸಮಾಚಾರ?
ಗಳಮರೆ ನಿಮ್ಮ ಕಾಸನ್ನ ವಾಪಸ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದೀವಿ ನೋಡಿ. ನೀವು ಕೊಟ್ಟರೆ ಸಾಲ ನಿಮ್ಮ ಹತ್ರ ಇಸ್ಕೊಂಡು ಇನ್ನು 3 ದಿನ ಆಗೈತೆ ಅಷ್ಟೇ ಏನಿಯ. ತಗೊಳ್ಳಿ ನಿಮ್ಮ ಸಾಲ ವಾಪಸ್ ಕೊಡ್ತಾ ಇದ್ದೀನಿ. 3 ದಿನಕ್ಕೂ 30 ದಿನಕ್ಕೂ ಒಂದೇ ಬಡ್ಡಿ. ಅದು ನಿಂಗೆ ಚೆನ್ನಾಗಿ ಗೊತ್ತಿರಬೇಕಲ್ವಾ. ಈಗ ನೀನು 3 ದಿನ ಇಸ್ಕೊಂಡು ಕೊಟ್ರು 2,500 ರೂಪಾಯಿ ಬಡ್ಡಿ ಕೊಡಲೇಬೇಕಾಯ್ತದೆ. ಅದು ಗೊತ್ತು ಗಳಮರೆ, ನೀವೇ ಹೇಳಿದ್ರಲ್ಲ ಎಲ್ಲನೂ. ಅದು ಗೊತ್ತಿರೋದಕ್ಕೆ ನಾನು ವಾಪಸ್ ಕೊಡೋಕ್ಕೆ ಅಂತ ಬಂದಿರೋದು. ತಗೊಳ್ಳಿ ನಿಮ್ಮ ಕಾಸು. ನಮಗಿನ್ನೇನೂ ಬೇಡ, ತಗೊಳ್ಳಿ. ಬಲೆ ನೀನಂತೂ 3 ದಿನಕ್ಕೆ ಸಾಲ ತೀರಿಸ್ಬಿಟ್ಟೆ. ಪರವಾಗಿಲ್ಲ, ನಾಳೆ ಬಂದ್ಬಿಟ್ಟು ನಿಮ್ಮ ಮನೆ ಒಬ್ಬಟ್ಟು ಊಟ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ದುಡ್ಡೇ ವಾಪಸ್ ಕೊಡಕ್ಕೆ ಬಂದ. ಬೇಡ ಬಿಡು, 2,500 ರೂಪಾಯಿ ಎಕ್ಸ್ಟ್ರಾ ಸಿಕ್ತಲ್ಲ ನನಗೆ. ಅದ್ರಾಗೆ ನೀವು ಹೋಗಿ ಸರಿಯಾಗಿ ಬಾಳೆ ಎಲೆ ಊಟ ತಿನ್ಕೊಂಬಿಟ್ಟು ಬರ್ತೀನಿ. ಸರಿ ಇರು, ನಿನ್ನ ಪೇಪರ್ನ ತಗೊಂಬಿಟ್ಟು ಬರ್ತೀನಿ. ಕರೆಕ್ಟಾಗಿ 1,02,500 ಎಕ್ಸ್ಟ್ರಾ ಐತೆ ತಾನೇ? ಗಳಮರೆ ಮೋಸ ಗೀಸ ಮಾಡೋಕ್ಕೆಲ್ಲ ನಾನು ಬರೋಕ್ಕಿಲ್ಲ. ನಿಮ್ಮ ಕಾಸು ನಿಮಗೆ ಕೊಟ್ಟಿವ್ನಿ, ನೋಡ್ಕೊಳ್ಳಿ. ನೀವೇನೇನಿಯ ಎಣಿಸ್ಕೊಳ್ಳಿ, ಬೇಕಾದ್ರೆ ಇಲ್ಲೇ ಕುಂತ್ಕೊಂಡೇ ಇರ್ತೀನಿ. ನನ್ನ ಪೇಪರ್ ಸೈನ್ ಹಾಕಿದ್ದೀನಲ್ಲ, ಆ ಪೇಪರ್ ದಯವಿಟ್ಟು ವಾಪಸ್ ಕೊಟ್ಬಿಡಿ. ನನಗೆ ಈ ಸಾಲ ಪಾಲ ಎಲ್ಲ ನನಗೆ ಇಷ್ಟ ಆಗೋಕ್ಕಿಲ್ಲ. ಯಾರಿಗೂ ಇಷ್ಟ ಆಗೋಕ್ಕಿಲ್ಲ, ಕಷ್ಟ ಆದಾಗ ಮಾತ್ರ ಬೇಕಾಯ್ತದೆ ಅಷ್ಟೇನಿಯ. ಬಂದೇ ಇರು. ಇವಳು ಸವಸ ನನಗೆ ಹಾಕಬೇಕು. ನಾಳೆ ನಮ್ಮ ಅಮ್ಮಂಗೆ ಗೊತ್ತಾಗಿ ನಮ್ಮಮ್ಮ ಸುಮ್ಮನೆ ಬಿಟ್ಬಿಡ್ತದೆ. ಯಾಕೆ ಯಾರ ತಕ್ಕತ್ತದ ನಮ್ಮಮ್ಮ ಜ್ವರ ಬರೋ ಗಂಟ ಹೊಡಿತದೆ. ಯಾಕೆ ಬೇಕು ಪೊದ್ದಿ ಗೊತ್ತಾಗೋದು? ಸಾಲ ಮಾಡ್ಕೊಂಡಿದ್ದೀನಿ, ಆಮೇಲೆ ಇನ್ನೊಂದು ಏನಕ್ಕೋ ಅಂತ ಅಂದ್ಕೊಳ್ಳೋದು. ಇದೆಲ್ಲ ಯಾಕೆ ಬೇಕು? ಬೇಡಪ್ಪ ಬೇಡ, ಸುಮ್ಮನೆ ಅಮ್ಮನ ಸವಸನೇ ಬೇಡ. ಒಬ್ಬಟ್ಟು ಅಡುಗೆ ಮಾಡಿಕ್ಬೇಕಂತ ಒಬ್ಬಟ್ಟು ಅಡುಗೆ ಅಲ್ಲ, ಸಾಲ ಇಸ್ಕೊಂಡವ್ರಿಗೆ ಬಡ್ಡಿ ಕೊಡೋದೇನೇ ಹೆಚ್ಚು. ಅಂದ್ರೆ ಇವರು ತಿಂಗ್ಳಿಗೆ 4 ದಿನ ಒಂದು ಒಬ್ಬಟ್ಟು ಊಟ ಮಟನ್ ಊಟ ತಿನ್ಕೊಂಡೋದ್ರೆ ಅಲ್ಲೇ ಹೋಗಕ್ಕಿಲ್ವಾ ಕಾಸು? ತಗೊಳ್ಳ ಪೇಪರು. ಗಳಮರೆ ನಾನು ಫೋನ ರೆಕಾರ್ಡ್ ಮಾಡ್ಕೊತಾ ಇದೀನಿ, ಸರಿನಾ? ಜೋಬಾಗೆ ನೀನೇ ಮಾಡಿಕೊಂಡು ನಾನು ವಾಪಸ್ ಕೊಡ್ತಾ ಇದ್ದೀನಿ ಕಾಸ ಅಂತೇಳ್ಬಿಟ್ಟು ನಿಮ್ಮದು ಮೇಲ್ಗಡೆ ರೆಕಾರ್ಡ್ ಆದರೆ ನನ್ನ ಜೋಬಾಗೆ ರೆಕಾರ್ಡ್ ಆಯ್ತೈತೆ. 7 ಬಿಟ್ಟು ಏನಿಯೇ ಕೊಡ್ತಾ ಇದ್ದೀನಿ. ನಿಮ್ಮದು ಇಸ್ಕೊಂಡಿದ್ದು 3 ದಿನ ಆಗಿತ್ತು. ನಿಮ್ಮ ಹತ್ರ 1,00,000 ಸಾಲ ಇಸ್ಕೊಂಡು ಈಗ ವಾಪಸ್ ಕೊಡ್ತಾ ಇದ್ದೀನಿ. ಲೋ, ನಾನು ವ್ಯವಹಾರದಾಗ ಪಕ್ಕ ಹಾಕೊಂಡ್ಲ. ವ್ಯವಹಾರ ಅಂದರೆ ವ್ಯವಹಾರ ನಂದು ಅಷ್ಟೇನಿಯ. ಅದ್ರಾಗ ಯಾವತ್ತಿದ್ರೂ ಪಕ್ಕನೇ ಇರ್ತೀನಿ ನಾನಂತೂ. ಸುಮ್ಕೇನಿಯ ಜಾಸ್ತಿ ಇದು ಮಾಡಬೇಡ. ತಗ ನಾನು ವ್ಯವಹಾರದಾಗ ಮೋಸ ಗೀಸ ಮಾಡೋಳಲ್ಲ. ಕೊಟ್ಟಿದ್ಯಾ ಅಂದರೆ ಕೊಟ್ಟಿದ್ಯಾ ಅಷ್ಟೇನಿಯ. ನಾನು ಯಾವತ್ತೂ ಬೇಕಾದ್ರೆ ಎಲ್ಲ ನಾವು ಕೇಳ್ಕೊಂಬಿಡ್ಬಾ, 1 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಲ್ಲ. ವ್ಯವಹಾರದಾಗೆಲ್ಲ ಮೋಸ ಗೀಸ ಮಾಡೋಕ್ಕಿಲ್ಲ ನಾನು. ನನ್ನ ಮೇಲೆ ದೌಲತ್ ತೋರಿಸಿರೋರ್ಗೆ ಅಷ್ಟೇನಿಯ ದೌಲತ್ ತೋರಿಸ್ತೀನಿ. ಅಷ್ಟು ಬಿಟ್ರೆ ಬೇರೆ ಎಲ್ಲ ನನಗೆ ತೋರಿಸೋ ಅಂತ ಬುದ್ಧಿ ನನಗಿಲ್ಲ. ಸಾಲ ಇವತ್ತು ಕ್ಲಿಯರ್ ಆಯಿತು. ನಿನ್ನ ಇದು ಮುಗಿದೋಯ್ತು. ಇವತ್ತಿನ ಸಾಲಗಾರ ಅದು ಇದು ಕೊಟ್ಟಿರೋಳು ಅವೆಲ್ಲ ಇರೋಕ್ಕಿಲ್ಲ. ಸರಿನಾ? ಯಾರು ಬಂದು ಕೇಳಿದ್ರು ನಿನಗೆ ಯಾರು ಅಂತ ಗೊತ್ತೇ ಇಲ್ಲ ಅಂದ್ಬಿಡ್ತೀನಿ. ಆ ಥರದೋಳು ನಾನು. ಹೋಗೋಗು, ವ್ಯವಹಾರ ಮಾಡೋದು ಚೆನ್ನಾಗಿ ಕಲ್ತ್ಕ. ಹಬ್ಬ ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಇವಾಗ. ಸರಿ ಕಣಮ್ಮರೆ, ನಿಮ್ಮ ಸಾಲವ ನಿಮಗೆ ಕೊಟ್ಬಿಟ್ಟಿದ್ದೀನಿ. 10 ರೂಪಾಯಿ ಕೊಟ್ಬಿಟ್ಟಿದ್ದೀರಾ, ತುಂಬ ಥ್ಯಾಂಕ್ಸು. 3 ದಿನ ನೀವು ಸಾಲ ಕೊಟ್ಟಿದ್ದಕ್ಕೆ ಹೆಂಗೋ ನಾನು ಹೊಸ ತಗೊಂಬಿಟ್ಟು ಬಂದೀನಿ. ಹೆಂಗೋ ಅದ್ರಾಗ ಒಳ್ಳೇದಾಗೋಗ್ಬಿಟ್ರೆ ಸಾಕು. ಯಾವುದೋ ನನ್ನ ಹೆಂಡತಿ ಕಾಸನ್ನ ತಗೊಂಬಿಟ್ಟು ಬಂದು ನಿಮ್ಮ ಸಾಲನೂ ತೀರ್ಸಿವ್ನಿ. ಇನ್ನು ಯಾವ ಸಂಬಂಧನೂ ಇಲ್ಲ. ಸರಿ, ನಾನು ಹೊರಡ್ತೀನಿ. ನೀನೇ ಕಂಡ್ಲ ಇಷ್ಟು ಬಿರ್ನ ಸಾಲ ವಾಪಸ್ ಕೊಟ್ಟಿರೋದು ಮಂತ ಕುಡಿಕೊಂಬಿಟ್ಟು ಬಂದು ಅಂತಂದರೆ ನಾನು ಬಡ್ಡಿಗೆ ಅಸ್ಲುಗೆ ಮನೆ ತಿರುಗಿ 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 ಸಾಕಾಗೋಗ್ಬಿಟ್ಟೈತಿ. ಪರವಾಗಿಲ್ಲ, ಬಯಸ್ತ. ಹೋಗು. ಹೆಂಗ ಬಿಡು, ದುಡ್ಡು ವಾಪಸ್ ಬಂತು. ಇನ್ನು 3 ದಿನಕ್ಕೆ 2,500 ಬಡ್ಡಿ ಸಿಕ್ತು ಅಂದರೆ ಸುಮ್ಮನೆನಾ ಆರಾಮಾಗಿ ತಿನ್ಕೊಂಬಿಟ್ಟು ಬರ್ತೀನಿ ಇದ್ರಾಗೇನೇನೆ. ಅದ್ಗೆ ಯಪ್ಪ, ನೀನೇ ನನ್ನ ಅತ್ತಿಗೆ ಅಂತ ಕರಿಬೇಡ. ಇವಾಗ ನಾನೇ ನಿಮ್ಮ ಅಣ್ಣನ ಹೆಂಡ್ತಿನೂ ಅಲ್ಲ, ಸರಿನಾ? ಅತ್ತಿಗೆ ಅಂತ ಕರಿಯೋಕ್ಕೆ ನಿಮ್ಮ ಅಣ್ಣನ ಹೆಂಡ್ತಿ ಆಗಿದ್ರೆ ಅವಾಗ ನೀನು ಕರಿವಂತೆ. ಈಗ ನಿಮ್ಮ ಅಣ್ಣಂಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತಂದಮೇಲೆ ಅಕ್ಕ ಅಂತ ಕರಿ ಸಾಕು. ನನಗೆ ಅತ್ತಿಗೆ ಅಂತ ಕೇಳಕ್ಕೆ ನನಗೆ ಮನೆಗೆ ಇಷ್ಟನೇ ಆಯ್ತಾ ಇಲ್ಲ. ಅದಕ್ಕೆ ನಿಮಗೂ ಬೇಜಾರಾಗೈತೆ ವಿಷಯದಾಗೆ ಅಂತ ಗೊತ್ತು. ಸರಿ ಅತ್ತಿಗೆ ಅಂತ ಕರೀಲ್ಲ, ಅಕ್ಕ ನಿಮಗೂ ಬೇಜಾರಾಗೈತೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ನಮ್ಮ ಅಣ್ಣ ಮಾಡಿರೋ ಮೋಸಕ್ಕೆ ಬುಡಿ ಏನು ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ದೇವರು ಒಂದಿನ ಇದು ಮಾಡ್ತಾನೆ. ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಹೇಳೋಣ ಅಂತ ಬಂದೆ. ಹೇಳ್ಸಿದ್ದು ಅದೇನೇನಿಯಾ, ನೀವು ಪೊದ್ದಿ ಕೊಟ್ಟಿದ್ರಂತಲ್ಲ 1,00,000 ಕಾಸು. ಆ ಕಾಸು ನನ್ನ ಫ್ರೆಂಡು ಕೊಟ್ಟಿದ್ದೆ. ಪೊದ್ದಿ ಹೇಳಿದ್ಲು, ಹಿಂಗೆ ತಗೊಂಡೋಗಿ ಫ್ರೆಂಡು ಕೊಟ್ಬಿಟ್ಟವನೇ, ಹೋಗೋರು ಮನೆ ಮುಂದೆ ಕೇಳಿದ್ದೀನಿ, ಇನ್ನು 2-3 ದಿನದಾಗ ವಾಪಸ್ ಕೊಡ್ತಾನಂತೆ. ತಂದ್ಮೇಲೆ ಬೇಕಾದ್ರೆ ಅದನ್ನ ಇದು ಮಾಡಕ್ಕೆ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ಲು. ಯಾಕೆ ನಿನ್ನ ಫ್ರೆಂಡ್ ಕೊಡ್ಲಿಲ್ವಾ ಏನು? ಕೊಟ್ಟ ನನ್ನ ಫ್ರೆಂಡ್ ನನಗೆ ಕಾಸು ಎಲ್ಲನೂ ಕೊಟ್ಟ. ಆದರೆ ಅದೇನೇ ಅದನ್ನ ಅದೇ ದುಡ್ಡನ್ನೇ ಉಪಯೋಗಿಸ್ಕೊಂಡು ನಾನು ಹೊಸ ತಗೊಬಿಟ್ಟು ಬಂದಿದ್ದೀನಿ ಅಕ್ಕ. ನಾನು ನನ್ನ ಜೀವನದಾಗ ಮಾಡಬೇಕು ಅಂತ ನೋಡಿ ನಿಮ್ಮ ದುಡ್ಡಿಗೆ ಕಾಸಿಗೆ ನಾನು ಮೋಸ ಅಂತೂ ಮಾಡೋದಿಲ್ಲ. 15 ದಿನಕ್ಕೊಂದ್ಸಲ ಪೇಮೆಂಟ್ ಬರ್ತದಲ್ಲ, ತಿಂಗ್ಳಿಗೆ 2 ಕಿಂತ ನಿಮ್ಮ ದುಡ್ಡನ್ನ ನಿಮಗೆ ಸ್ವಲ್ಪನೇ ಕೊಟ್ಬಿಟ್ಟು ಹರಿಸ್ಬಿಡ್ತೀನಿ. ಸರಿನಾ ಅಕ್ಕ? ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಏನಾರ ದುಡಿಬೇಕು ಅಂತ ಆಸೆ ಇತ್ತು. ಸಾಲ ಪಾಲ ಮಾಡಿ ತಲೆ ಮೇಲೆ ಹಾಕೊಳ್ಳೋದು ಯಾಕೆ ಅಂತ ಇರೋ ದುಡ್ಡನ್ನೇ ಬಳಸ್ಕೊಬಿಟ್ಟೆ. ನಿಮ್ಗೇನು ಬೇಜಾರಿಲ್ಲ ತಾನೇ? ಲೋ ಸಿದ್ದು, ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡಿಲ್ಲ, ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡಿದ್ಯಾ. ಅದು ಬೇರೆ ಹಸು ತಗೊಂಬಂದೇನೋ ಇನ್ಕಮ್ ಮಾಡ್ಕೊಂಡಿದ್ಯಾ ಅಂತಂದರೆ ನನಗಿನ್ನ ಖುಷಿ ಪಡೋರು ಇನ್ನು ಯಾರೋ ಅವರೇ. ನೀನು ಹೆಂಡ್ತಿಂದ್ರೆ ಖುಷಿ ಪಡ್ತಾಳೆ ವಿಷಯ ಹೇಳಿದ್ರೆ ನನಗೂ ಖುಷಿ ಆಯ್ತದೆ. ನಿಜವಾಗೂ ಒಳ್ಳೆ ಕೆಲಸ ಏನಿಯಾ ಮಾಡಿದ್ಯಾ ಬಿಡು. ಆ ದುಡ್ಡಾಗೇನಿಯಾ ಸದ್ಯ ಏನು ವೇಸ್ಟ್ ಖರ್ಚು ಅಂತ ಹೇಳ್ಬಿಟ್ಟು ಏನು ಮಾಡಿಲ್ವಲ್ಲ. ಪರವಾಗಿಲ್ಲ, ನಿಧಾನಕ್ಕೆ ಏನಿಯಾ ತಿಂಗಳ ಏನಿಯಾ ಕೊಟ್ಕೊಂಡೋಗು. ನಿನ್ನ ಖರ್ಚಿಗೂ ಇಕ್ಕೊಂಡು ತಿಂಗ್ಳಿಗೆ ಒಂದೇ ಕಿತ್ತನೇನಿಯಾ ಕೊಡು. ಸರಿನಾ? ಏನು ಬೇಜಾರಿಲ್ಲ ನನಗಂತೂ. ಇಲ್ಲ ನನಗೆ ಕೊಡಲಿಲ್ಲ ಅಂದರೆ ಏನು ಬೇಜಾರಿಲ್ಲ.
ಇಲ್ಲ ಅದಕ್ಕೆ ನೀವು ಕಷ್ಟಪಟ್ಟಿರೋ ದುಡ್ಡನ್ನ ನಾನು ಇಟ್ಕೊಂಡು ನಾನು ಬಳಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಪಾಪ ನೀವೂ ಕಷ್ಟಪಟ್ಟು ನೀವು ದುಡಿಮೆ ಮಾಡಿ ಸಂಪಾದನೆ ಮಾಡಿದ್ದೀರಾ. ಹೆಣ್ಮಕ್ಳು ದುಡ್ಡನ್ನ ತಿಂದರೆ ಒಳ್ಳೇದಾಗಕ್ಕಿಲ್ಲ ಅಂತ ನನಗೂ ಗೊತ್ತು. ಅದಕ್ಕೆ ನಾನು ಆ ಥರ ಎಲ್ಲನೂ ಇಸ್ಕೊಳ್ಳೋದು ಮಾಡೋದು ಎಲ್ಲನೂ ಮಾಡೋದಿಲ್ಲ. ಫ್ರೀಯಾಗಂತೂ ಏನು ಬೇಡ, ನೀವು ಬೇಕಾದ್ರೆ ಬಡ್ಡಿ ಅದ್ರ ಸಮೇತನೂ ಹಾಕ್ಬಿಟ್ಟು ಹಾಲಿನ ದುಡ್ಡಾಗಿ ತೀರಿಸ್ಬಿಡ್ತೀನಿ, ಸರಿನಾ? ಈ ವಿಷಯನ ಪೊದ್ದುಗೂ ಹೇಳ್ಬಿಡಿ. ತಿರು ನನ್ನ ಫ್ರೆಂಡ್ ಅಂತ ಹೋಗ್ಬಿಟ್ಟು ಜಗಳ ಮಾಡ್ಬಿಡ್ತಾಳೆ. ಅವಳು ಯಾಕೆ ಒಳ್ಳೆ ವಿಷಯಕ್ಕೆಲ್ಲ ಜಗಳ ಮಾಡ್ತಾಳೆ? ಹಾಂ, ಹೇಳ್ತೀನಿ ಬಿಡು ಹೋಗ್ಬಿಟ್ಟು, ಸರಿನಾ? ನೀನು ಆರಾಮಾಗಿ ಬಿಸ್ನೆಸ್ ಅದೇನೋ ಮಾಡ್ತಿದ್ಯಲ್ಲ ಅಶ್ವಿಂದು, ಆರಾಮಾಗಿ ಮಾಡ್ಕೊಂಡಿರು. ಸದ್ಯ ನೀನೇನೋ ಒಂದು ಮಾಡ್ತಾ ಇದೆಯಾ ಅನ್ನೋದೇ ನಿನಗೆ ಖುಷಿ. ಹೆಂಗೋ ನಿಮ್ಮ ಅಣ್ಣವ್ರು ಕೆಲಸಕ್ಕೆ ಹೋಯ್ತಾರೆ, ನೀನು ಸುಮ್ಮನೆ ಇದೆಯಲ್ಲ ಅಂತ ಬೇಜಾರಾಯ್ತಾಯಿತ್ತು. ಈಗ ನೀನು ಇದು ಮಾಡ್ತಾ ಇದೆಯಾ ಅಶ್ವಿಂದು ಅಂತಂದರೆ ಭಾಳ ಖುಷಿ ನೀನು ಆಯ್ತಾಯ್ತೆ. ಸರಿ ಆಯಿತು, ತಿಂಗಳ ನಿಧಾನಕ್ಕೆ ಕೊಟ್ಕೊಂಡೋಗು, ಸರಿನಾ? ಏನೂ ತೊಂದರೆ ಇಲ್ಲ, ನನಗೇನು ಅರ್ಜೆಂಟ್ ಇಲ್ಲ. ಸರಿ ಅತ್ತಿಗೆ, ಥ್ಯಾಂಕ್ಸ್ ಅತ್ತಿಗೆ, ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ. ಅಪ್ಪ, ಈಗ ತಲೆ ಮೇಲಿರೋ ದೊಡ್ಡ ಬೆಟ್ಟನ ಇಳಿಸ್ದಂಗೆ ಆಯಿತು ನನಗಂತೂ. ಸರಿ ಪೊದ್ದುಗುನ್ವೆ ಹೇಳ್ಬಿಡಿ, ಪೊದ್ದು ನಂತಾಗ ಮಾತಾಡ್ತಿಲ್ಲ. ಹಾಂ ಸರಿ ಸರಿ ಹೇಳ್ತೀನಿ. ಅಪ್ಪ ಸದ್ಯ ಆ ಗಾಳ ಮುಂದೆ ತಪ್ಪು, ಈ ಪೊದ್ದು ತಪ್ಪು. ಇನ್ನು ಹೊಸ ಮಿಸ್ಕೊಂಡು ಹೆಂಗೋ ನಿಮ್ದಿಗೆ ಇದ್ಬಿಡ್ತೀನಿ. ಇನ್ನು ಯಾವ ಸಾಲ ಫಲ ಹೋಗೋದಿಲ್ಲಮ್ಮ. ನಮ್ಮ ಹೊತ್ತಿಗೆ ಪ್ರೇಮತ್ಗೆ ಅವರೆಲ್ಲ ಸಾಲ ಮಾಡೋರಲ್ಲ ಗಾಳ ಮುಂತಾಗೆ. ಇನ್ನು ಕತೆ ಮುಗೀತು. ಯಪ್ಪ, ಆ ಗಿನ್ಸನ್ ನನಗೆ ಯಾಕೆ ಬೇಕು? ಹೆಂಗೋ ದುಡ್ಡನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡಲ್ಲ, ಅಷ್ಟೇನೆ ಸಾಕು. ಕೆಟ್ಟದಕ್ಕೆ ಇದಕ್ಕೆ ಉಪಯೋಗಿಸ್ಕೊಂಡಿಲ್ವಲ್ಲ. ಹೋಗಿ ಪೊದ್ದುಗೆ ಹೇಳ್ತೀನಿ ಹಿಂಗೆ ದುಡ್ಡು ಬಳಸ್ಕೊಂಡವನಂತೆ ಅಂತ. ಅವಳು ಪಾಪ ಇನ್ನೇನು ಹೇಳ್ತಾಳೆ ಬಿಡು.